ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಶುದ್ಧ ಸೃಷ್ಟಿ, ಶನಿವಾರ. ಇದನ್ನು ಕುಮಾರ ಸೃಷ್ಟಿ ಅಂತ ಕರೀತಾರೆ. ಚಿತ್ರಾವತಿಯಲ್ಲಿ ದಿನ ರಥೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂತಹ ಚಿತ್ರಾವತಿ ಕ್ಷೇತ್ರದಲ್ಲಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಇರ್ತಕ್ಕಂಥದ್ದು. 24/1/2026. ವಾರ ಬಂದು ಶನಿವಾರ, ತಿಥಿ ಬಂದು ಸೃಷ್ಟಿ, ರಾತ್ರಿ 10 ಗಂಟೆ 47 ನಿಮಿಷದವರೆಗೆ. ನಕ್ಷತ್ರ ಬಂದು ಉತ್ತರ ಭಾದ್ರ, ಹಗಲು 1 ಗಂಟೆ 6 ನಿಮಿಷದವರೆಗೆ. ಯೋಗ ಬಂದು ಶಿವಯೋಗ ಇರ್ತದೆ, ಕರ್ಣ ಬಂದು ಕೌಲವ ಕರ್ಣ ಇರ್ತಕ್ಕಂಥದ್ದು. ಅಲ್ಲಿಂದಾಚೆಗೆ ಈ ದಿನ ಮೇಷರಾಶಿಯವರಿಗೆ ಕ್ಷೇತ್ರ ದರ್ಶನ ಯೋಗ, ಪ್ರಮುಖ ಕಾರ್ಯಗಳಲ್ಲಿ ಮಂದ ಪ್ರಗತಿ, ರೈತರಿಗೆ ವ್ಯವಸಾಯ ಕಾರ್ಯಗಳಲ್ಲಿ ವ್ಯತ್ಯಯ, ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ. ಪೂಜಾ ದ್ರವ್ಯ, ಹೋಮದ್ರವ್ಯ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಇರ್ತಕ್ಕಂಥದ್ದು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನೋಡಿ, ಈ ದಿನ ರಾಶಿಯ ಎಲ್ಲರಿಗೂ ಶುಭಕರವಾದ ದಿನ. ವೃಷಭ ರಾಶಿಗೆ ಈ ಜೇನು ಸಾಗಾಣಿಕೆ ಮಾಡ್ತಕ್ಕಂಥವರು, ವ್ಯವಸಾಯ ಬೇರೆ ಬೇರೆ ರೀತಿಯ ವ್ಯವಸಾಯ ಮಾಡ್ತಕ್ಕಂಥವರು, ಹೈನುಗಾರಿಕೆ ಮಾಡ್ತಕ್ಕಂಥವರು, ರೇಷ್ಮೆ ಕೃಷಿಕರು, ಇವರಿಗೆಲ್ಲ ಒಳ್ಳೆಯದಾದ ಪ್ರಗತಿ ಇರತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ತೆಂಗಿನಕಾಯಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ, ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನಾಗ ದೇವತೆಗಳನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ವಾದ ವಿವಾದಗಳಿಂದ ದೂರವಿರಿ, ಅದರಿಂದ ನಮಗೆ ಒಳ್ಳೆಯದಾಗ್ತದೆ. ಸ್ನೇಹಿತರನ್ನು ಭೇಟಿ ಮಾಡಿ, ಒಳ್ಳೆ ವಿಷಯ ತಿಳಿಯುತ್ತದೆ. ನೂತನ ಹೂಡಿಕೆಗಳ ಬಗ್ಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನೀರಾವರಿ ಮೂಲದ ರೈತರಿಗೆ ಬರೀ ಶುಭಕರವಾಗಿರ್ತಕ್ಕಂಥ ದಿನ. ಈ ಗೃಹ ಬಳಕೆ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿ ಬಂದಾಗ ಇದು ಶುಭ ದಿನ. ನೆಮ್ಮದಿಯ ವಾತಾವರಣ, ದೈವ ದರ್ಶನದ ಯೋಗ, ವಿದ್ಯಾರ್ಥಿಗಳಿಗೆ ಶುಭ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಪ್ಲಾಂಟರ್ಸ್, ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸ್ ಇರ್ತಕ್ಕಂಥವ್ರಿಗೆ, ರಬ್ಬರ್ ಪ್ಲಾಂಟರ್ಸ್ಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ಹಿಡಿದ ಎಲ್ಲ ಕೆಲಸಗಳಲ್ಲಿ ಅಲ್ಪ ಪ್ರಗತಿ, ಕುಟುಂಬದಲ್ಲಿ ಸಂತೋಷ, ಮಕ್ಕಳಿಂದ ಶುಭ ಸುದ್ದಿಗಳು, ಎಲ್ಲ ರೀತಿಯ ರೈತರಿಗೆ ಮಂದ ಪ್ರಗತಿ, ಎಲ್ಲ ಕೆಲಸದಲ್ಲಿ ನಿಧಾನದಿರ್ತದೆ. ವೀಳ್ಯದೆಲೆ, ತೆಂಗಿನಕಾಯಿ, ಹೂವು ಮಾರ್ತಕ್ಕಂಥವ್ರಿಗೆ ಲಾಭಕರವಾದ ದಿನ. ನಾಗರಕಟ್ಟೆಗೆ ಹೋಗಿ ನಾಗದೇವತೆಗಳ ಪ್ರದಕ್ಷಿಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾದ ದಿನ. ಕ್ರೀಡಾಪಟುಗಳು, ಕುಶಲಕರ್ಮಿಗಳಿಗೆ, ಛಾಯಾಗ್ರಾಹಕರಿಗೆ ಶುಭಕರವಾದ ದಿನ. ಹೈನುಗಾರಿಕೆಯಲ್ಲಿ ಶುಭ. ಈ ಛಾಯಾಗ್ರಾಹಕರು, ಈ ಆರ್ಟಿಸ್ಟ್ಗಳಿಗೆ ಒಳ್ಳೆಯ ದಿನ. ನವಗ್ರಹ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ಸರ್ಕಾರಿ ಅಧಿಕಾರಿಗಳಿಗೆ ಕಾರ್ಯಪ್ರಗತಿ, ರೈತ ಕಾರ್ಮಿಕರಿಗೆ ಶುಭ. ದ್ರಾಕ್ಷಣಬೆ, ಏಲಕ್ಕಿ, ತೆಂಗು ವ್ಯಾಪಾರ ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಕಾಲಭೈರವ ಅಷ್ಟಕವನ್ನು ಕೇಳಿರಿ ಅಥವಾ ಓದಿರಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ವಾದ ವಿವಾದಗಳಿಂದ ಕಾರ್ಯಹಾನಿ, ವೃತ್ತಿಪರ ವ್ಯಾಪಾರಿಗಳಿಗೆ ಶುಭ. ವ್ಯವಸಾಯ ಉಪಕರಣಗಳನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಕರಕುಶಲ ಕರ್ಮಿಗಳಿಗೆ, ಈ ಆಟಿಕೆಗಳನ್ನು ಮಾರ್ತಕ್ಕಂಥವ್ರು, ಇಲ್ಲಿ ಜಾತ್ರೆಗಳೆಲ್ಲ ಬೊಂಬೆಗಳು ಮಾಡ್ತಾರೆ ನೋಡಿ, ಗುಡ್ಡಿಗಳು ಮಾಡ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆಯದಾದ ವ್ಯಾಪಾರ ಇರ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸು ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಹೈನುಗಾರಿಕೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ವ್ಯಾಪಾರಗಳಿಗೆ ಎಲ್ಲರಿಗೂ ಅವ್ರವ್ರ ಯೋಗ್ಯಕ್ಕೆ ತಕ್ಕ ಮಟ್ಟ ವ್ಯಾಪಾರ ಆಗ್ತದೆ. ಯಾರಿಗೆ? ಈ ಧನುಸು ರಾಶಿಯವರಿಗೆ. ಈ ಕರಕುಶಲ ವಸ್ತುಗಳು, ಆಟಿಕೆಗಳು ಮಾಡ್ತಕ್ಕಂಥವ್ರು, ಜಾತ್ರೆಗಳು, ದೇವಸ್ಥಾನಗಳ ಬಳಿ ಮಾಡ್ತಾರೆ ನೋಡಿ, ಅವರು ಒಳ್ಳೆಯ ಲಾಭ ಸಂಪಾದಿಸ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರಿಗೆ ಶುಭಕರವಾದ ದಿನ. ರೈತರಿಗೆ ಲಾಭ. ಅರ್ಚಕ, ಆಗಮಿಕ, ಪುರೋಹಿತರಿಗೆ ಶುಭಕರವಾಗಿರತಕ್ಕಂಥ ದಿನ. ಯಾರೋ ಈ ಮಕರ ರಾಶಿಯವರಿಗೆ
ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ಹಾಲಿನ ಉತ್ಪನ್ನ ಮಾರೋರಿಗೆ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು. ಅಶ್ವತ್ಥ ನಾರಾಯಣನ ಪ್ರದಕ್ಷಿಣೆ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ನೀಲಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಸಮಾಜದಲ್ಲಿ ಗೌರವ, ಉದ್ಯೋಗದಲ್ಲಿ ಪ್ರಗತಿ, ಧನ ಲಾಭ, ಜಾನುವಾರು ದಲ್ಲಾಳಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಕೃಷಿ ಉಪಕರಣಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಇವತ್ತು ಇವ್ರಿಗೂ ಅಷ್ಟೇ, ಯಾರಿಗೆ ಕುಂಭರಾಶಿಯವರಿಗೆ ಈ ಜಾತ್ರೆಗಳಲ್ಲಿ ಬೊಂಬೆಗಳು ಮಾಡ್ತಕ್ಕಂಥವ್ರು, ಬ್ಯಾಗ್ಗಳು, ಪ್ಲಾಸ್ಟಿಕ್ ಬ್ಯಾಗ್ಗಳು ಮಾಡ್ತಕ್ಕಂಥವ್ರು, ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವೆಲ್ಲ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ. 4 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಯವರಿಗೆ ಏನೋ ಅಭಿವೃದ್ಧಿ ಕಾರ್ಯಗಳ ಪ್ರಯತ್ನ ಬಿಡ್ತೀರಿ, ಅದರಿಂದ ನಿಮಗೆ ಜಯ ಆಗ್ತದೆ, ಧನಲಾಭ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ, ಉನ್ನತ ವ್ಯಾಸಂಗ ಮಾಡೋರಿಗೆ ಬಹಳ ಶುಭಕರವಾದ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗುತ್ತೆ, ಅವರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಹೋಟೆಲ್ಲು, ಕಾಂಡಿಮೆಂಟ್ಸು ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆದ್ಮೇಲೆ ಈ ದಿನ ಈ ಸೃಷ್ಟಿಯು ಬಹಳ ಒಳ್ಳೆಯ ದಿನ. ಈ ಸೃಷ್ಟಿ ದಿನ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜಿಸಿ, ಮಧ್ಯಾಹ್ನದವರೆಗೂ ಉಪವಾಸವನ್ನು ಮಾಡಿ, ಸಾಯಂಕಾಲದಲ್ಲಿ ಸ್ವಾಮಿಗೆ ಪೂಜಿಸಿ, ಹುತ್ತಕ್ಕೆ ಪೂಜಿಸಿ, ಅದೇ ರೀತಿಯಲ್ಲಿ ನಾಗರಕಲ್ಲುಗಳೆಲ್ಲ ಅದಕ್ಕೆ ಪೂಜಿಸಿದರೆ ಬಹಳ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು. ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲೇ ಇರತಕ್ಕಂಥ ಚಿತ್ರಾವತಿ ದೇವಸ್ಥಾನ, ಚಿತ್ರಾವತಿ ಒಂದು ಕ್ಷೇತ್ರ, ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥದ್ದು ಬಹಳ ಪವಿತ್ರವಾದ ಕ್ಷೇತ್ರ. ಇದು ವರ್ಷಕ್ಕೊಂದು ಬಾರಿ ಇಲ್ಲಿ ಜಾತ್ರೆ ಆಗ್ತದೆ, ಬಹಳ ಅದ್ಭುತವಾಗಿ ಆಗ್ತದೆ. ಇನ್ನು ಪೂರ್ವ ಕಾಲದಲ್ಲಿ ದನಗಳ ಜಾತ್ರೆ ಆಗ್ತಕ್ಕಂಥದ್ದು, ಇನ್ನೂ ವೈಭವ ಆಗ್ತಕ್ಕಂಥದ್ದು. ಇವಾಗ ದನಕರುಗಳು ಕಡಿಮೆ ಆಗಿದೆ, ಸೀಮೆಹಸುಗಳು ಜಾಸ್ತಿ ಆಗಿಬಿಟ್ಟಿವೆ. ಅಂಥ ಸಮಯದಲ್ಲಿ ಇವಾಗ ಆದರೂ ಸಹ ಅಲ್ಲಿ ಒಂದು ಅದ್ಭುತವಾದ ಕ್ಷೇತ್ರ ಅದು. ಚಿಕ್ಕಬಳ್ಳಾಪುರ ಟೌನ್ನಲ್ಲಿರ್ತಕ್ಕಂಥ ಕ್ಷೇತ್ರ ಬಹಳ ಅದ್ಭುತವಾದ ಕ್ಷೇತ್ರ. ಆದಮೇಲೆ ಈ ದಿನ ನಮಗೆ ಸಾಧ್ಯವಾದರೆ ನೀವು ಸಹ ಚಿತ್ರಾವತಿಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ, ಆತನನ್ನು ವಿಶೇಷವಾಗಿ ಬೇಡಿಕೊಂಡ್ರೆ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತೆ ಅಂತಕ್ಕಂಥ ಪ್ರತೀತಿ ಇರ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಸುಬ್ರಹ್ಮಣ್ಯ ಸ್ವಾಮಿಯು ಈ ದಿನ ಒಳ್ಳೆಯದನ್ನು ಮಾಡಲಿ, ನಿಮಗೆಲ್ಲ ದಿನ ಶುಭಕರವಾಗಿರಲಿ. ಈ ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಯಿಂದ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಅಂದರೆ ಏನಪ್ಪ ಅಂದರೆ, ಬಹಳಷ್ಟು ಜನ ಈ ಕುಜ ದೋಷ ಇರ್ತಕ್ಕಂಥವ್ರು, ರಾಹುದೋಷ ಎರಡು ಮಲ್ಟಿಪಲ್ಲು, ರಾಹುದೋಷ ಇರಲಿ, ಕುಜದೋಷ ಇರಲಿ, ಎಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲಿ ಕುಕ್ಕೆ, ಘಾಟಿ ಇವೆಲ್ಲ ಬಹಳ ಇದು ನಾಗಲಮಡಕ, ಆಂಧ್ರ ಬಾರ್ಡರ್ಲಿರ್ತಕ್ಕಂಥ ಪಾವಗಡ ತಾಲೂಕಲ್ಲಿರ್ತಕ್ಕಂಥ ನಾಗಲಮಡಕ, ಎಲ್ಲ ಕಡೆ ಸುಬ್ರಹ್ಮಣ್ಯ ಕ್ಷೇತ್ರಗಳವು. ಅದೇ ರೀತಿಯಲ್ಲಿ ಚಿತ್ರಾವತಿಯೂ ಸಹ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ ಆಗಿದೆ. ಆದ್ಮೇಲೆ ಈ ದಿನ ನಿಮಗೆಲ್ಲರಿಗೂ ಸುಬ್ರಹ್ಮಣ್ಯ ಸ್ವಾಮಿಯು ಒಳ್ಳೇದು ಮಾಡಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ತಮ್ಮ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇರ್ತಕ್ಕಂಥದ್ದು. ಕಾರ್ಯಕ್ರಮನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ಜೈ ಶ್ರೀರಾಮ್.